ಬೆಂಗಳೂರು ರಸ್ತೆಯಲ್ಲಿ ಇರುವಂಥ ಗುಂಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈಗಲೂ ಕೂಡ ಒಂದು ರಸ್ತೆಯಲ್ಲಿ ಬಿದ್ದಿರುವಂಥ ಗುಂಡಿ ಅಂಥದ್ದೇ ರೀತಿಯಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಆ ಗುಂಡಿ ಹೇಗಿದೆ ಅಂತಂದರೆ, ಮನಸ್ಸನ್ನು ಮಾಡಿದ್ರೆ ಒಬ್ಬ ಮನುಷ್ಯನನ್ನು ಆ ಗುಂಡಿಯಲ್ಲಿ ಇಳಿಸ್ಬೋದು, ಆ ರೀತಿಯಾಗಿದೆ. ಆ ಗುಂಡಿಯ ಬಳಿಯಿಂದನೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂಥ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನು ಇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ, ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರ್ಬೋದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ. ಈ ಒಂದು ಗುಂಡಿಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದೀನಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡು ಕಾಲುಗಳು ಕೂಡ ಗಮನಿಸ್ತಾ ಇರ್ಬೋದು, ನನ್ನ ಎರಡು ಕಾಲುಗಳು ಆರಾಮವಾಗಿ ಗುಂಡಿಯ ಒಳಭಾಗಕ್ಕೆ ಕೂಡ ಹೋಗ್ಬೋದು ನಾನು. ಅಷ್ಟರ ಮಟ್ಟಿಗೆ ಗುಂಡಿ ನಿರ್ಮಾಣ ಆಗಿದೆ. ಮತ್ತೆ ಒಳಭಾಗದಲ್ಲಿ ಇನ್ನೂ ಕೂಡ ಕುಸಿತಾ ಇದೆ. ಕಳೆದ 1 ತಿಂಗಳಾದರೂ ಕೂಡ ಈ ಒಂದು ರಸ್ತೆ ಗುಂಡಿಯನ್ನು ಸರಿಪಡಿಸುವಂಥ ಕೆಲಸ ಮಾಡಿಲ್ಲ. ಈ ಒಂದು ಗುಂಡಿಯ ಆಳ ಅಗಲ ಎಷ್ಟಿದೆ ಅಂತ ಹೇಳಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಧನುಷ್ ತೋರಿಸ್ತಾ ಹೋಗ್ತಾರೆ. ಒಳಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದುವಾಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಸ್ಥಳೀಯರೇ ಹಾಕಿರುವಂಥ ಕಲ್ಲಿದು. ಈ ಕಲ್ಲೇನಿದೆ, ಈ ಒಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕಲ್ಲನ್ನು ಇಲ್ಲಿನ ಸ್ಥಳೀಯರೇ ಗುಂಡಿ ಮುಚ್ಚೋದಕ್ಕೆ ಅಂತ ಹಾಕಿರುವಂಥದ್ದು. ಆದರೆ ಇಲ್ಲಿನ ಸ್ಥಳೀಯರಿಗೆ ಗೊತ್ತಿಲ್ಲ ಈ ಗುಂಡಿ ದಿನ ದಿನ ದೊಡ್ಡದಾಗುತ್ತಾ ಹೋಗುತ್ತೆ ಅಂತ ಹೇಳಿ ಸ್ಥಳೀಯರಿಗೂ ಗೊತ್ತಿಲ್ಲ. ಇದೀಗ ಕಲ್ಲು ಕೂಡ ಗುಂಡಿಯನ್ನು ದಾಟಿ ಗುಂಡಿಯ ಒಳಭಾಗಕ್ಕೆ ಹೋಗಿ ಸೇರ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಒಳಭಾಗಕ್ಕೆ ಇನ್ನಷ್ಟು ಅಗಲವಾಗಿ ಗುಂಡಿ ಕೊರಿತಾನೆ ಹೋಗ್ತಾ ಇದೆ. ಆದರೆ ಇದನ್ನು ಮುಚ್ಚುವಂಥ ಕೆಲಸವನ್ನು ಯಾವುದೇ ರೀತಿಯಾಗಿ GBA ಅಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು, ಇಂಜಿನಿಯರ್ಗಳು ಬಂದಿಲ್ಲ. ಈ ಒಂದು ಸ್ಥಳವನ್ನು ವೀಕ್ಷಣೆಯನ್ನು ಕೂಡ ಮಾಡಿಲ್ಲ. ರಾತ್ರಿ ಹೊತ್ತಿನಲ್ಲಿ ದ್ವಿಚಕ್ರ ವಾಹನಗಳು ಈ ಒಂದು ರಸ್ತೆಯಲ್ಲಿ ಕೆಲಸವನ್ನು ಮುಗಿಸಿ ಬರುತ್ತಾರೆ. ಅದರ ಜೊತೆಗೆ ಶಾಲೆಯಿಂದ ಬರುವಂಥ ಮಕ್ಕಳುಗಳಿರ್ತಾರೆ. ಯಾರಾದರೂ ಈ ಒಂದು ರಸ್ತೆ ಗುಂಡಿಯನ್ನು ಗಮನಿಸದೆ ವೇಗವಾಗಿ ಬಂದು ಏನಾದರೂ ಬಿದ್ದರೆ ಜೀವಕ್ಕೆ ಅಪಾಯ ಆಗೋದಂತೂ ಪಕ್ಕ. ಯಾಕಂತ ಹೇಳಿದರೆ ಒಂದು ದೈತ್ಯ ಮನುಷ್ಯನೇ ಒಳ ಹೋಗುವಷ್ಟು ಬೃಹತಾಕಾರದ ಗುಂಡಿಯಾಗಿದೆ. ಅಂಥದ್ರಲ್ಲಿ ದ್ವಿಚಕ್ರ ವಾಹನದ ಮುಂಬದಿಯ ಚಕ್ರಗಳೇನಾದರೂ ಏಕಾಏಕಿಯಾಗಿ ಒಳಭಾಗಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಮುಗ್ಗರಿಸಿಕೊಂಡು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದಷ್ಟು ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. BBMP ಅಧಿಕಾರಿಗಳೇನಿದ್ದಾರೆ ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ರಸ್ತೆಯಲ್ಲಿ ಇರುವಂಥ ಗುಂಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈಗಲೂ ಕೂಡ ಒಂದು ರಸ್ತೆಯಲ್ಲಿ ಬಿದ್ದಿರುವಂಥ ಗುಂಡಿ ಅಂಥದ್ದೇ ರೀತಿಯಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಆ ಗುಂಡಿ ಹೇಗಿದೆ ಅಂತಂದರೆ, ಮನಸ್ಸನ್ನು ಮಾಡಿದ್ರೆ ಒಬ್ಬ ಮನುಷ್ಯನನ್ನು ಆ ಗುಂಡಿಯಲ್ಲಿ ಇಳಿಸ್ಬೋದು, ಆ ರೀತಿಯಾಗಿದೆ. ಆ ಗುಂಡಿಯ ಬಳಿಯಿಂದನೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂಥ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನು ಇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ, ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರ್ಬೋದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ. ಈ ಒಂದು ಗುಂಡಿಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದೀನಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡು ಕಾಲುಗಳು ಕೂಡ ಗಮನಿಸ್ತಾ ಇರ್ಬೋದು, ನನ್ನ ಎರಡು ಕಾಲುಗಳು ಆರಾಮವಾಗಿ ಗುಂಡಿಯ ಒಳಭಾಗಕ್ಕೆ ಕೂಡ ಹೋಗ್ಬೋದು ನಾನು. ಅಷ್ಟರ ಮಟ್ಟಿಗೆ ಗುಂಡಿ ನಿರ್ಮಾಣ ಆಗಿದೆ. ಮತ್ತೆ ಒಳಭಾಗದಲ್ಲಿ ಇನ್ನೂ ಕೂಡ ಕುಸಿತಾ ಇದೆ. ಕಳೆದ 1 ತಿಂಗಳಾದರೂ ಕೂಡ ಈ ಒಂದು ರಸ್ತೆ ಗುಂಡಿಯನ್ನು ಸರಿಪಡಿಸುವಂಥ ಕೆಲಸ ಮಾಡಿಲ್ಲ. ಈ ಒಂದು ಗುಂಡಿಯ ಆಳ ಅಗಲ ಎಷ್ಟಿದೆ ಅಂತ ಹೇಳಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಧನುಷ್ ತೋರಿಸ್ತಾ ಹೋಗ್ತಾರೆ. ಒಳಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದುವಾಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು
ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಈ ಕಲ್ಲೇನಿದೆ, ಈ ಒಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕಲ್ಲನ್ನು ಇಲ್ಲಿನ ಸ್ಥಳೀಯರೇ ಗುಂಡಿ ಮುಚ್ಚೋದಕ್ಕೆ ಅಂತ ಹಾಕಿರುವಂಥದ್ದು. ಆದರೆ ಇಲ್ಲಿನ ಸ್ಥಳೀಯರಿಗೆ ಗೊತ್ತಿಲ್ಲ ಈ ಗುಂಡಿ ದಿನ ದಿನ ದೊಡ್ಡದಾಗುತ್ತಾ ಹೋಗುತ್ತೆ ಅಂತ ಹೇಳಿ ಸ್ಥಳೀಯರಿಗೂ ಗೊತ್ತಿಲ್ಲ. ಇದೀಗ ಆ ಕಲ್ಲು ಕೂಡ ಗುಂಡಿಯನ್ನು ದಾಟಿ ಗುಂಡಿಯ ಒಳಭಾಗಕ್ಕೆ ಹೋಗಿ ಸೇರ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಒಳಭಾಗಕ್ಕೆ ಇನ್ನಷ್ಟು ಅಗಲವಾಗಿ ಗುಂಡಿ ಕೊರಿತಾನೆ ಹೋಗ್ತಾ ಇದೆ. ಆದರೆ ಇದನ್ನು ಮುಚ್ಚುವಂಥ ಕೆಲಸವನ್ನು ಯಾವುದೇ ರೀತಿಯಾಗಿ GBA ಅಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು, ಇಂಜಿನಿಯರ್ಗಳು ಬಂದಿಲ್ಲ. ಈ ಒಂದು ಸ್ಥಳವನ್ನು ವೀಕ್ಷಣೆಯನ್ನು ಕೂಡ ಮಾಡಿಲ್ಲ. ರಾತ್ರಿ ಹೊತ್ತಿನಲ್ಲಿ ದ್ವಿಚಕ್ರ ವಾಹನಗಳು ಈ ಒಂದು ರಸ್ತೆಯಲ್ಲಿ ಕೆಲಸವನ್ನು ಮುಗಿಸಿ ಬರುತ್ತಾರೆ. ಅದರ ಜೊತೆಗೆ ಶಾಲೆಯಿಂದ ಬರುವಂಥ ಮಕ್ಕಳುಗಳಿರ್ತಾರೆ. ಯಾರಾದರೂ ಈ ಒಂದು ರಸ್ತೆ ಗುಂಡಿಯನ್ನು ಗಮನಿಸದೆ ವೇಗವಾಗಿ ಬಂದು ಏನಾದರೂ ಬಿದ್ದರೆ ಜೀವಕ್ಕೆ ಅಪಾಯ ಆಗೋದಂತೂ ಪಕ್ಕ. ಯಾಕಂತ ಹೇಳಿದರೆ ಒಂದು ದೈತ್ಯ ಮನುಷ್ಯನೇ ಒಳ ಹೋಗುವಷ್ಟು ಬೃಹತಾಕಾರದ ಗುಂಡಿಯಾಗಿದೆ. ಅಂಥದ್ರಲ್ಲಿ ದ್ವಿಚಕ್ರ ವಾಹನದ ಮುಂಬದಿಯ ಚಕ್ರಗಳೇನಾದರೂ ಏಕಾಏಕಿಯಾಗಿ ಒಳಭಾಗಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಮುಗ್ಗರಿಸಿಕೊಂಡು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದಷ್ಟು ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. BBMP ಅಧಿಕಾರಿಗಳೇನಿದ್ದಾರೆ ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ರಸ್ತೆಯಲ್ಲಿ ಇರುವಂಥ ಗುಂಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈಗಲೂ ಕೂಡ ಒಂದು ರಸ್ತೆಯಲ್ಲಿ ಬಿದ್ದಿರುವಂಥ ಗುಂಡಿ ಅಂಥದ್ದೇ ರೀತಿಯಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ. ಆ ಗುಂಡಿ ಹೇಗಿದೆ ಅಂತಂದರೆ, ಮನಸ್ಸನ್ನು ಮಾಡಿದ್ರೆ ಒಬ್ಬ ಮನುಷ್ಯನನ್ನು ಆ ಗುಂಡಿಯಲ್ಲಿ ಇಳಿಸ್ಬೋದು, ಆ ರೀತಿಯಾಗಿದೆ. ಆ ಗುಂಡಿಯ ಬಳಿಯಿಂದನೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ DK ಶಿವಕುಮಾರ್ ಸಾಹೇಬ್ರೆ ಈ ಒಂದು ಸುದ್ದಿನ ನೋಡಲೇಬೇಕು. ಸದ್ಯ ನಾನೀಗ ಯಶವಂತಪುರದಲ್ಲಿರುವಂತಹ ದಿವಂಡ್ರಪಾಳ್ಯದಲ್ಲಿದ್ದೀನಿ. ಈ ಒಂದು ದಿವಂಡ್ರಪಾಳ್ಯದ ಮೇನ್ ಜಂಕ್ಷನ್ನಲ್ಲೇ ಈ ಒಂದು ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂಥದ್ದು. ರಸ್ತೆ ಕುಸಿತಾ ಇದೆ, ಒಳಭಾಗಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಇಲ್ಲಿನ ಸ್ಥಳೀಯರು ಈ ಒಳಭಾಗದಲ್ಲಿ ಕಲ್ಲನ್ನು ಇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ರಸ್ತೆ ಕುಸಿತಾ ಇದೆ, ಒಳಭಾಗದಲ್ಲಿ ಇನ್ನಷ್ಟು ಕುಸಿಯುವಂಥ ಕೆಲಸ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಒಂದು ಗುಂಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಶಿಸ್ತಾಗಿ ಹೋಗಿ ಈ ಒಂದು ಗುಂಡಿಯಲ್ಲಿ ನಿಲ್ಲಬಹುದು. ಗಮನಿಸ್ತಾ ಇರ್ಬೋದು, ಗುಂಡಿಯಲ್ಲಿ ನಿಂತಿದ್ದೀನಿ ನಾನೀಗ. ಈ ಒಂದು ಗುಂಡಿಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದೀನಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡು ಕಾಲುಗಳು ಕೂಡ ಗಮನಿಸ್ತಾ ಇರ್ಬೋದು, ನನ್ನ ಎರಡು ಕಾಲುಗಳು ಆರಾಮವಾಗಿ ಗುಂಡಿಯ ಒಳಭಾಗಕ್ಕೆ ಕೂಡ ಹೋಗ್ಬೋದು ನಾನು. ಅಷ್ಟರ ಮಟ್ಟಿಗೆ ಗುಂಡಿ ನಿರ್ಮಾಣ ಆಗಿದೆ. ಮತ್ತೆ ಒಳಭಾಗದಲ್ಲಿ ಇನ್ನೂ ಕೂಡ ಕುಸಿತಾ ಇದೆ. ಕಳೆದ 1 ತಿಂಗಳಾದರೂ ಕೂಡ ಈ ಒಂದು ರಸ್ತೆ ಗುಂಡಿಯನ್ನು ಸರಿಪಡಿಸುವಂಥ ಕೆಲಸ ಮಾಡಿಲ್ಲ. ಈ ಒಂದು ಗುಂಡಿಯ ಆಳ ಅಗಲ ಎಷ್ಟಿದೆ ಅಂತ ಹೇಳಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಧನುಷ್ ತೋರಿಸ್ತಾ ಹೋಗ್ತಾರೆ. ಒಳಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಮೇಲ್ಗಡೆ ಹಾಕಿದಂತಹ ಡಾಮರ್ ಕುಸಿದಿದೆ. ಅದಾದ ಬಳಿಕ ಕೆಳಭಾಗದ ಮಣ್ಣು ಕೂಡ ಮೃದುವಾಗ್ತಾ ಇದೆ. ನೀರಿನ ಸೋರಿಕೆಯೊಂದಿಗೆ ಈ ಒಂದು ಒಳಭಾಗದಲ್ಲಿ ಕುಸಿತಾ ಇರುವಂಥದ್ದು, ಒಂದು ಗುಂಡಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟರ್ನಿಂಗ್ ಜಾಗದಲ್ಲಿರೋದ್ರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ವಾಹನ ಸವಾರರಿಗೆ ಈ ಒಂದು ಗುಂಡಿ ಅಷ್ಟರ ಮಟ್ಟಿಗೆ ಕಾಣಿಸೋದಿಲ್ಲ. ಇನ್ನು ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಸ್ಥಳೀಯರೇ ಹಾಕಿರುವಂತಹ ಕಲ್ಲಿದು. ಈ ಕಲ್ಲೇನಿದೆ, ಈ ಒಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕಲ್ಲನ್ನು ಇಲ್ಲಿನ ಸ್ಥಳೀಯರೇ ಗುಂಡಿ ಮುಚ್ಚೋದಕ್ಕೆ ಅಂತ ಹಾಕಿರುವಂಥದ್ದು. ಆದರೆ ಇಲ್ಲಿನ ಸ್ಥಳೀಯರಿಗೆ ಗೊತ್ತಿಲ್ಲ ಈ ಗುಂಡಿ ದಿನ ದಿನ ದೊಡ್ಡದಾಗುತ್ತಾ ಹೋಗುತ್ತೆ ಅಂತ ಹೇಳಿ ಸ್ಥಳೀಯರಿಗೂ ಗೊತ್ತಿಲ್ಲ. ಇದೀಗ ಆ ಕಲ್ಲು ಕೂಡ ಗುಂಡಿಯನ್ನು ದಾಟಿ ಗುಂಡಿಯ ಒಳಭಾಗಕ್ಕೆ ಹೋಗಿ ಸೇರ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಒಳಭಾಗಕ್ಕೆ ಇನ್ನಷ್ಟು ಅಗಲವಾಗಿ ಗುಂಡಿ ಕೊರಿತಾನೆ ಹೋಗ್ತಾ ಇದೆ. ಆದರೆ ಇದನ್ನು ಮುಚ್ಚುವಂಥ ಕೆಲಸವನ್ನು ಯಾವುದೇ ರೀತಿಯಾಗಿ GBA ಅಧಿಕಾರಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು, ಇಂಜಿನಿಯರ್ಗಳು ಬಂದಿಲ್ಲ. ಈ ಒಂದು ಸ್ಥಳವನ್ನು ವೀಕ್ಷಣೆಯನ್ನು ಕೂಡ ಮಾಡಿಲ್ಲ. ರಾತ್ರಿ ಹೊತ್ತಿನಲ್ಲಿ ದ್ವಿಚಕ್ರ ವಾಹನಗಳು ಈ ಒಂದು ರಸ್ತೆಯಲ್ಲಿ ಕೆಲಸವನ್ನು ಮುಗಿಸಿ ಬರುತ್ತಾರೆ. ಅದರ ಜೊತೆಗೆ ಶಾಲೆಯಿಂದ ಬರುವಂಥ ಮಕ್ಕಳುಗಳಿರ್ತಾರೆ. ಯಾರಾದರೂ ಈ ಒಂದು ರಸ್ತೆ ಗುಂಡಿಯನ್ನು ಗಮನಿಸದೆ ವೇಗವಾಗಿ ಬಂದು ಏನಾದರೂ ಬಿದ್ದರೆ ಜೀವಕ್ಕೆ ಅಪಾಯ ಆಗೋದಂತೂ ಪಕ್ಕ. ಯಾಕಂತ ಹೇಳಿದರೆ ಒಂದು ದೈತ್ಯ ಮನುಷ್ಯನೇ ಒಳ ಹೋಗುವಷ್ಟು ಬೃಹತಾಕಾರದ ಗುಂಡಿಯಾಗಿದೆ. ಅಂಥದ್ರಲ್ಲಿ ದ್ವಿಚಕ್ರ ವಾಹನದ ಮುಂಬದಿಯ ಚಕ್ರಗಳೇನಾದರೂ ಏಕಾಏಕಿಯಾಗಿ ಒಳಭಾಗಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಮುಗ್ಗರಿಸಿಕೊಂಡು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದಷ್ಟು ಈ ಒಂದು ವಿಚಾರದ ಬಗ್ಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. BBMP ಅಧಿಕಾರಿಗಳೇನಿದ್ದಾರೆ ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.